ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಮ್ಮ ಆತ್ಮೀಕ ಜೀವಿತಕ್ಕೆ ಬೆಳಕಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕಳೆದ ಕಾರ್ಯಕ್ರಮದಲ್ಲಿ ಮನುಷ್ಯನು ತನ್ನ ಪಾಪವನ್ನು ಹೇಗೆ ಮುಚ್ಚಿಡಲು ಪ್ರಯತ್ನಿಸಿದನು ಎಂಬುದನ್ನು ತಿಳಿದುಕೊಂಡೆವು. ಇಂದು ಕಾಯಿನ, ಹೇಬೇಲ ಎಂಬ ಇಬ್ಬರು ಮಕ್ಕಳು ಅವರು ತಂದ ಕಾಣಿಕೆ, ಕಾಯಿನನ ಕಾಣಿಕೆ ತಿರಸ್ಕರಿಸಲ್ಪಟ್ಟದ್ದು ಎಂಬ ಸತ್ಯಗಳನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರಂಭಿಸೋಣ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಕೀರ್ತನೆಗಳು 55:22. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು ಹಾಗೂ ಸತ್ಯವೇದ ಅಧ್ಯಯನಕ್ಕೆ ಸುಸ್ವಾಗತವನ್ನು ಬಯಸುತ್ತೇವೆ. ಈ ಕೃಪಾ ಸಮಯದಲ್ಲಿ ಸತ್ಯವೇದದ ಮೊದಲನೇ ಪುಸ್ತಕವಾಗಿರುವ ಆದಿಕಾಂಡ ಪುಸ್ತಕದ 4ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ 4ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಕಾಯಿನ ಹೇಬೇಲರ ಜನನ. ದೇವರು ಕಾಯಿನನಿಗೆ 2ನೇ ಅವಕಾಶವನ್ನು ಕೊಟ್ಟದ್ದು, ಕಾಯಿನನು ಹೇಬೇಲನನ್ನು ಕೊಂದು ಹಾಕಿದ್ದು, ಕಾಯಿನನ ಮಕ್ಕಳು ಮತ್ತು ದೇವರಹಿತ ನಾಗರಿಕತೆ ಹಾಗೂ ಸೇತನ ಜನನ ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಪಾಪದ ಬೇರನ್ನು ನೋಡಿದ್ದೇವೆ ಮತ್ತು ಈಗ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಪಾಪದ ಫಲವನ್ನು ನಾವು ನೋಡುವರಾಗಿದ್ದೇವೆ. ಪಾಪವು ಎಷ್ಟು ಕೆಟ್ಟದಾಗಿದೆಯಲ್ಲವೇ? ನೋಡಿರಿ, 3ನೇ ಅಧ್ಯಾಯದಲ್ಲಿ ಮಾನವನು ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವ ಹಣ್ಣನ್ನು ತಿನ್ನುವುದರ ಮೂಲಕ ಕಷ್ಟವನ್ನು ಅನುಭವಿಸಿದ್ದು ಮಾತ್ರವಲ್ಲ, 4ನೇ ಅಧ್ಯಾಯವು ಮಾನವನಿಗೆ ನಿಜವಾಗಿಯೂ ಏನೆಲ್ಲ ಸಂಭವಿಸಿತು ಎಂಬುದನ್ನು ಪ್ರಕಟಿಸುತ್ತದೆ. ಪ್ರಿಯರೇ, ಅವನ ಅಪನಂಬಿಕೆ ಮತ್ತು ಅವಿಧೇಯತೆಯಿಂದ ಅವನು ದೇವರಿಂದ ತಿರುಗಿದವನಾಗಿ ಎಷ್ಟು ಪಾಪ ಮಾಡಿರುವನೆಂದರೆ, ಅವನು ತನ್ನ ಮೇಲೆಯೂ ಹಾಗೂ ತನ್ನ ಜನಾಂಗದ ಮೇಲೆಯೂ ದೇವರ ನ್ಯಾಯ ತೀರ್ಪನ್ನು ಬರಮಾಡಿಕೊಂಡಿದ್ದಾನೆ. ಯಾಕಂದರೆ ನಾವೆಲ್ಲರೂ ಅದೇ ರೀತಿಯ ಸ್ವಭಾವವನ್ನು ಹೊಂದಿದವರಾಗಿದ್ದೇವೆ. ನಮ್ಮ ತಂದೆ ಹೊಂದಿರುವ ಅದೇ ಸ್ವಭಾವವನ್ನು ನಾವು ಸಹ ಹೊಂದಿರುತ್ತೇವೆ ಮತ್ತು ಆದಾಮನು ನಮ್ಮೆಲ್ಲರಿಗೂ ಹೆಚ್ಚು ಕಡಿಮೆ ಕೆಟ್ಟ ಸ್ವಭಾವವನ್ನೇ ಕೊಟ್ಟಿರುತ್ತಾನೆ. ಇದೆಲ್ಲವೂ ಆದಾಮ ಹವ್ವರ ಇಬ್ಬರು ಮಕ್ಕಳ ಕಥೆಯಲ್ಲಿ ಪ್ರಕಟಿಸಲ್ಪಟ್ಟಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಅವರು ಬಹುಶಃ ಹೆಚ್ಚು ಮಕ್ಕಳನ್ನು ಹೊಂದಿದ್ದಿರಬಹುದು, ಆದರೆ ಈ ಇಬ್ಬರ ಕುರಿತು ಮಾತ್ರ ನಮಗೆ ದಾಖಲೆಯು ಕೊಡಲ್ಪಟ್ಟಿರುತ್ತದೆ. ಮುಂದಕ್ಕೆ ನಾವು ಕಾಯಿನ ಹೇಬೇಲರ ಜನನ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು ಎಂಬುದೇ. ಪ್ರಿಯರೇ, ಆದಾಮ ಮತ್ತು ಹವ್ವರು ಈ ಹೋರಾಟವು ಬಹು ದೀರ್ಘಕಾಲ ಇರುತ್ತದೆ ಎಂಬುದನ್ನು ನಿಶ್ಚಯವಾಗಿಯೂ ಎದುರು ನೋಡಲಿಲ್ಲ ಎಂಬುದನ್ನು ಈ ವಾಕ್ಯ ಭಾಗವು ನಮಗೆ ತಿಳಿಸುತ್ತದೆ. ಕಾಯಿನ ಹುಟ್ಟಿದಾಗ ಬಹುಶಃ ಹವ್ವಳು, ನಾನು ಈ ಮಗನನ್ನು ಕರ್ತನಿಂದ ಹೊಂದಿಕೊಂಡಿದ್ದೇನೆ ಮತ್ತು ಸ್ತ್ರೀಯ ಸಂತಾನವು ಸರ್ಪದ ತಲೆಯನ್ನು ಜಜ್ಜುವುದು ಎಂಬುದಾಗಿ ದೇವರು ಹೇಳಿರುವಂಥ ಮಗನು ಇವನೇ ಆಗಿರಬಹುದು ಎಂಬುದಾಗಿ ಅಂದುಕೊಂಡಿರಬಹುದು. ಆದರೆ ಕಾಯಿನನು ಆ ವ್ಯಕ್ತಿಯಾಗಿರಲಿಲ್ಲ. ಅವನು ಕೊಲೆಗಾರನಾಗಿದ್ದನೇ ಹೊರತು ಎಂದಿಗೂ ರಕ್ಷಕನಾಗಿರಲಿಲ್ಲ. ರಕ್ಷಕನು ಬರುವ ಮೊದಲು ಇದು ಬಹಳ ಸಮಯವಾಗಿರುತ್ತದೆ, ಕನಿಷ್ಠ 6000 ವರ್ಷಗಳವರೆಗೆ, ಮತ್ತು ಅದು ಅದಕ್ಕಿಂತ ಹೆಚ್ಚು ಸಮಯವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಪ್ರಿಯರೇ, ಸ್ತ್ರೀಯ ಸಂತಾನ ಮತ್ತು ಸರ್ಪದ ಸಂತಾನದ ನಡುವೆ ಹೋರಾಟವು ಮುಂದುವರಿಯುತ್ತಲೇ ಇರುತ್ತದೆ. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 2ನೇ ವಚನವನ್ನು. ತರುವಾಯ ಅವನ ತಮ್ಮನಾದ ಹೇಬೇಲನನ್ನು ಹೆತ್ತಳು. ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು ಎಂಬುದೇ. ಪ್ರಿಯ ದೇವಜನರೇ,
ಈಗ ನಾವು ನೋಡಲಿರುವ ಹುಡುಗರು ಇವರೇ ಆಗಿರುವರು. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಕಾಲಾಂತರದಲ್ಲಿ ಎಂಬುದಾಗಿ ನಾವು ನೋಡುವಾಗ ಅದು ನಿಜವಾಗಿಯೂ ದಿನಗಳ ಅಂತ್ಯದಲ್ಲಿ ಎಂಬ ಅರ್ಥವನ್ನು ಹೊಂದಿರುತ್ತದೆ. ಅಂದರೆ ದೇವರು ವಿಶ್ರಮಿಸಿಕೊಂಡಿರುವ ದಿನವಾಗಿರುವ ಸಬ್ಬತ್ ದಿನ ಎಂಬ ಅರ್ಥವನ್ನು ಹೊಂದಿರುತ್ತದೆ. ಕಾಯಿನನು ತಂದನು ಎಂಬುದಾಗಿ ನೋಡುವಾಗ ತರುವುದು ಎಂಬ ವಿಚಾರವು ಒಂದು ನಿಯಮಿತವಾದ ಸ್ಥಳಕ್ಕೆ ಎಂಬುದಾಗಿ ಇರುತ್ತದೆ. ಅವರು ಆರಾಧನೆಗೆ ನೇಮಿಸಲ್ಪಟ್ಟ ಸ್ಥಳಕ್ಕೆ ದೇವರಿಗಾಗಿ ಕಾಣಿಕೆಯನ್ನು ತಂದಿದ್ದಾರೆ. ಅವರು ಇದನ್ನೆಲ್ಲ ಪ್ರಕಟಣೆಯಿಂದಲೇ ಮಾಡುತ್ತಾ ಇದ್ದಾರೆ ಎಂಬುದನ್ನು ಇದು ಸೂಚಿಸುವಂಥದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ ಅವರು ಈ ರೀತಿಯಾಗಿ ಮಾಡುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಅದೇನೆಂದರೆ, ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ ಎಂಬುದೇ. ನೋಡಿರಿ ಪ್ರಿಯರೇ, ಹೇಬೇಲನು ನಂಬಿಕೆಯಿಂದ ಯಜ್ಞವನ್ನು ಅರ್ಪಿಸುವುದಕ್ಕೆ ಅವನಿಂದ ಹೇಗೆ ಸಾಧ್ಯವಾಯಿತು? ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ನಂಬಿಕೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದೇ. ದೇವರು ಈ ವಿಷಯವಾಗಿ ತನ್ನ ವಾಕ್ಯವನ್ನು ನೀಡಿದ್ದಿರಬಹುದು. ಇಲ್ಲವಾದರೆ ಹೇಬೇಲನು ನಂಬಿಕೆಯಿಂದ ಬರಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅವನು ಅದೇ ರೀತಿ ಬಂದನು ಎಂಬುದಾಗಿ ನೋಡುತ್ತೇವೆ. ಮತ್ತೊಬ್ಬ ಹುಡುಗನಾಗಿರುವ ಕಾಯಿನನು ಆ ರೀತಿಯಾಗಿ ಬರಲಿಲ್ಲ. ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಎಂಬುದಾಗಿ ನೋಡುತ್ತೇವೆ. ಆ ಫಲ ತರುವುದರಲ್ಲಿ ತಪ್ಪೇನೂ ಇರಲಿಲ್ಲ. ಅವನು ಉಳಿದು ಬಿಟ್ಟದರಲ್ಲಿ ತಂದಿರುವನು ಎಂಬುದಾಗಿ ನಾವು ಅಂದುಕೊಳ್ಳುವುದು ಬೇಡ. ಅವನ ಮನೋಭಾವ ಮಿಷನ್ಗೆ ಹಳೆಯ ಬಟ್ಟೆಗಳನ್ನು ನೀಡುವ ಮನೋಭಾವವಲ್ಲ. ಅವನು ತಂದ ಹಣ್ಣು ದೇಶದ ಯಾವುದೇ ಕೌಂಟಿ ಅಥವಾ ರಾಜ್ಯ ಜಾತ್ರೆಯಲ್ಲಿ ನೀಲಿ ರಿಬ್ಬನನ್ನು ಗೆಲ್ಲುತ್ತಿತ್ತು ಎಂದು ನಾನು ಭಾವಿಸುತ್ತೇನೆ. ಅವನು ತನ್ನ ಹೊಲದ ಬೆಳೆಯಲ್ಲಿ ಅತ್ಯುತ್ತಮವಾದವುಗಳನ್ನೇ ದೇವರಿಗೆ ಕಾಣಿಕೆಯಾಗಿ ತಂದನು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಕಾಯಿನನು ಮಾಡಿರುವಂಥದ್ರಲ್ಲಿ ನನಗೇನು ತಪ್ಪು ಕಾಣಿಸುವುದಿಲ್ಲ ಎಂಬುದಾಗಿ ಹೇಳಬಹುದು. ಹೊಸ ಒಡಂಬಡಿಕೆಯಲ್ಲಿ ಯೂದನ ಪತ್ರಿಕೆಯ 11ನೇ ವಚನದಲ್ಲಿ ಕಡೇ ದಿನಗಳಲ್ಲಿ ಇರುವ ಭಕ್ತಿಹೀನರು ಹಾಗೂ ದುರ್ಮಾರ್ಗಿಗಳು ಎಂಬವರ ವಿಷಯದಲ್ಲಿ ಅವನು ಹೀಗೆ ಬರೆಯುತ್ತಾನೆ. ಹೇಗೆಂದರೆ, ಅವರ ಗತಿಯನ್ನು ಏನು ಹೇಳಲಿ? ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೊರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ ಎಂಬುದೇ. ಹಾಗಾದರೆ ಕಾಯಿನನ ದಾರಿಯು ಏನಾಗಿತ್ತು ಪ್ರಿಯರೇ? ಕಾಯಿನನು ದೇವರಿಗೆ ಕಾಣಿಕೆಯನ್ನು ತಂದಾಗ ಅವನು ನಂಬಿಕೆಯಿಂದ ಬರಲಿಲ್ಲ. ಅವನು ತನ್ನ ಸ್ವಂತ ಚಿತ್ತದಿಂದ ಬಂದನು ಮತ್ತು ಅವನು ತಂದ ಕಾಣಿಕೆಯು ಮೊದಲನೆಯದಾಗಿ ಮಾನವ ಸ್ವಭಾವವು ಕೆಟ್ಟದಾಗಿದೆ ಎಂಬುದನ್ನು ನಿರಾಕರಿಸಿತು. ನೋಡಿರಿ, ಒಂದು ದಿನ ಲೋಕದೊಳಗೆ ಬರಲಿರುವ ವಿಮೋಚಕನ ಕಡೆಗೆ ಬೆರಳು ತೋರಿಸುವ ಆ ಚಿಕ್ಕ ರಕ್ತಮಯ ಯಜ್ಞವನ್ನು ತೆಗೆದುಕೊಂಡು ಬನ್ನಿರಿ, ಅದರ ಮೇಲೆ ಆಧಾರಿತರಾಗಿ ಬನ್ನಿರಿ, ನಿಮ್ಮ ಸ್ವಂತ ಕೈ ಕೆಲಸಗಳನ್ನು ತೆಗೆದುಕೊಂಡು ಬರಬೇಡಿರಿ ಎಂಬುದಾಗಿ ದೇವರು ಹೇಳಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಾಯಿನನ ಕಾಣಿಕೆಯು ಎರಡನೇದಾಗಿ ಮನುಷ್ಯನು ದೇವರಿಂದ ಬೇರ್ಪಟ್ಟಿದ್ದಾನೆ ಎಂಬುದನ್ನು ಸಹ ನಿರಾಕರಿಸಿತು. ಅವನು ಎಲ್ಲವೂ ಸರಿಯಾಗಿದೆ ಎಂಬಂತೆ ವರ್ತಿಸಿದನು. ಇದನ್ನೇ ಇಂದು ಉದಾರತವಾದಿಗಳು ದೇವರ ಸಾರ್ವತ್ರಿಕ ತಂದೆತನ ಮತ್ತು ಮಾನವನ ಸಾರ್ವತ್ರಿಕ ಸಹೋದರತನ ಎಂಬುದಾಗಿ ಮಾತನಾಡುತ್ತಾರೆ. ನನ್ನ ಪ್ರಿಯರೇ, ಇಂದು
ಎಲ್ಲವೂ ಸರಿಯಾಗಿ ಇರುವುದಿಲ್ಲ. ನಾವು ದೇವರಿಂದ ಹುಟ್ಟಿರುವ ಮಕ್ಕಳಾಗಿರುವುದಿಲ್ಲ. ದೇವರ ಮಕ್ಕಳಾಗಬೇಕಾದರೆ ಹೊಸದಾಗಿ ಹುಟ್ಟಬೇಕಾಗಿರುತ್ತದೆ. ಮಾನವನು ದೇವರಿಂದ ಬೇರ್ಪಟ್ಟಿರುತ್ತಾನೆ. ಅದನ್ನು ಗುರುತಿಸಲು ಕಾಯಿನನು ನಿರಾಕರಿಸಿದನು ಮತ್ತು ಅದನ್ನೇ ಇಂದು ಜನಸಮೂಹವು ಮಾಡುತ್ತಾ ಇದೆ. ಇದು ಸತ್ಯವಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಕಾಯಿನನು ನಿರಾಕರಿಸಿದ ಮೂರನೇ ವಿಷಯವೇನೆಂದರೆ ಮನುಷ್ಯನು ದೇವರಿಗೆ ಕಾರ್ಯಗಳನ್ನು ಅರ್ಪಿಸಲು ಸಾಧ್ಯವಿಲ್ಲ. ಕಾಯಿನನು ಅದನ್ನು ಮಾಡಲು ಸಾಧ್ಯ ಎಂದು ಭಾವಿಸಿದನು. ಅಪೊಸ್ತಲನಾದ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ. ಹೇಗೆಂದರೆ, ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಎಂಬುದೇ. ಪ್ರಿಯರೇ, ಕಾಯಿನ ಮತ್ತು ಹೇಬೇಲರ ನಡುವೆ ಎಂದಿಗೂ ಗುಣನಡತೆಯ ವ್ಯತ್ಯಾಸವಿರಲಿಲ್ಲ. ಆದರೆ ವ್ಯತ್ಯಾಸವಿದ್ದದ್ದು ಅವರು ತಂದ ಕಾಣಿಕೆಯಲ್ಲಿಯೇ ಆಗಿತ್ತು. ಈ ಇಬ್ಬರು ಹುಡುಗರು ಒಂದೇ ಹಿನ್ನೆಲೆಯಿಂದ ಬಂದವರಾಗಿದ್ದರು. ಇಬ್ಬರು ಒಂದೇ ಆನುವಂಶಿಕತೆಯನ್ನು ಹೊಂದಿದ್ದರು. ಇಬ್ಬರ ವಾತಾವರಣವೂ ಒಂದೇ ಆಗಿತ್ತು. ಅವರಲ್ಲಿ ಹೆಚ್ಚು ಕಡಿಮೆ ವ್ಯತ್ಯಾಸವೇನೂ ಇರಲಿಲ್ಲ. ಕಾಯಿನನು ಈ ಕೆಟ್ಟ ಸ್ವಭಾವವನ್ನು ಅವನ ಕುಡುಕ ಅಜ್ಜನಿಂದ ಹೊಂದಿದನು ಎಂಬುದಾಗಿ ಹೇಳಬೇಡಿರಿ, ಯಾಕಂದರೆ ಅವನಿಗೆ ಅಜ್ಜನಿರಲಿಲ್ಲ. ಹಾಗೆಯೇ ಹೇಬೇಲನು ತನ್ನ ತಾಯಿಯ ಕಡೆ ಇರುವ ಅಜ್ಜನಿಂದ ಒಳ್ಳೆಯ ಸ್ವಭಾವವನ್ನು ಹೊಂದಿದನು ಎಂಬುದಾಗಿ ಹೇಳಬೇಡಿರಿ. ಅವರಿಬ್ಬರಿಗೂ ಅಜ್ಜಂದಿರು ಇರಲಿಲ್ಲ. ಅವರಿಬ್ಬರು ಒಂದೇ ವಾತಾವರಣದಲ್ಲಿ ಬೆಳೆದಿದ್ದರು ಮತ್ತು ಒಂದೇ ಆನುವಂಶಿಕತೆಯನ್ನು ಹೊಂದಿದ್ದರು. ಆದರೆ ವ್ಯತ್ಯಾಸವು ಅವರ ಕಾಣಿಕೆಯಲ್ಲಿ ಕಂಡುಬಂದಿತು. ಪ್ರೀತಿಯುಳ್ಳ ದೇವಜನರೇ, ಇಂದಿನ ದಿನಗಳಲ್ಲಿಯೂ ಸಹ ಕಾಣಿಕೆ ಎನ್ನುವಂಥದ್ದು ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. ಯಾವ ವಿಶ್ವಾಸಿಯು ತಾನು ಬೇರೊಬ್ಬರಿಗಿಂತ ಉತ್ತಮ ಸ್ಥಿತಿಯಲ್ಲಿರುವವನು ಎಂಬ ಸ್ಥಾನವನ್ನು ತೆಗೆದುಕೊಳ್ಳುವುದಿಲ್ಲ. ಒಬ್ಬನು ತಾನು ಇತರರಂತೆ ಒಬ್ಬ ಪಾಪಿಯೂ ತನಗೂ ಸಹ ಕಾಣಿಕೆಯ ಅವಶ್ಯಕತೆ ಇದೆ, ಯಜ್ಞದ ಅವಶ್ಯಕತೆ ಇದೆ ಮತ್ತು ತನ್ನ ಸ್ಥಳದಲ್ಲಿ ಸಾಯುವುದಕ್ಕಾಗಿ ಬೇರೊಬ್ಬರ ಅವಶ್ಯಕತೆ ಇರುತ್ತದೆ ಎಂಬುದನ್ನು ಗುರುತಿಸಿಕೊಳ್ಳುತ್ತಾನೋ ಅದುವೇ ಅವನನ್ನು ವಿಶ್ವಾಸಿಯನ್ನಾಗಿ ಮಾಡುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 25ನೇ ವಚನದಲ್ಲಿ ಪೌಲನು ಕ್ರಿಸ್ತನ ಕುರಿತಾಗಿ ಹೀಗೆ ಹೇಳುತ್ತಾನೆ. ಹೇಗೆಂದರೆ, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆಯಿದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು ಎಂಬುದೇ. ಆದುದರಿಂದ ಪೌಲನು ಮುಂದುವರೆದು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ. ಹೇಗೆಂದರೆ, ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಇದು ಇಂದಿನ ಜನಸಮೂಹದವರ ಚಿತ್ರಣವಾಗಿರುತ್ತದೆ. ಅವರು ಧರ್ಮದ ಮೂಲಕ ಸಭೆಯನ್ನು ಸೇರುವುದರ ಮೂಲಕ ಮತ್ತು ದೇವರಿಗೆ ತಮ್ಮನ್ನು ಸ್ವೀಕೃತರನ್ನಾಗಿ ಮಾಡಿಕೊಳ್ಳಲು ಯಾವುದೋ ಒಂದನ್ನು ಮಾಡುವುದರ ಮೂಲಕ ಪ್ರಯತ್ನಿಸುತ್ತಾ ಇದ್ದಾರೆ. ದೇವರ ನೀತಿಯು ನಮಗೆ ಕ್ರಿಸ್ತನ ಒದಗಿಸುವಿಕೆಯ ಮೂಲಕ ಮಾತ್ರ ದೊರೆಯಬಹುದು, ಯಾಕಂದರೆ ಅದುವೇ ಪರಿಪೂರ್ಣ ನೀತಿಯಾಗಿರತಕ್ಕದ್ದು. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುತ್ತೇವೆ. ಅಂದರೆ ಆತನು ನಮ್ಮ ನೀತಿಗಾಗಿ ಎಬ್ಬಿಸಲ್ಪಟ್ಟನು ಎಂಬುದೇ. ಆತನೇ ನಮ್ಮ ಸ್ಥಾನವನ್ನು ತೆಗೆದುಕೊಂಡನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದೇ. ಪೌಲನು ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8 ಮತ್ತು 9ನೇ ವಚನಗಳಲ್ಲಿ ಹೀಗೆ ಹೇಳುತ್ತಾನೆ. ಹೇಗೆಂದರೆ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನರಿಯುವುದೇ ಅತೀ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು
ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕು ಎಂಬುದೇ. ನೋಡಿರಿ, ಕಾಯಿನನ ರೀತಿಯು ಅದು ಅವನ ಸ್ವನೀತಿಯಾಗಿತ್ತು. ಹೇಬೇಲನ ನೀತಿಯಾದರೋ ಕ್ರಿಸ್ತನ ಯಜ್ಞವನ್ನು ಎದುರು ನೋಡುವ ಯಜ್ಞದಲ್ಲಿ ಅವನ ನಂಬಿಕೆಯಾಗಿತ್ತು. ಪ್ರಿಯ ದೇವಜನರೇ, ಕಾಯಿನ ಮತ್ತು ಹೇಬೇಲ ಈ ಇಬ್ಬರು ದೇವರನ್ನು ಆರಾಧಿಸುವುದಕ್ಕಾಗಿ ಒಟ್ಟಾಗಿ ಸೇರಿ ಬಂದರು ಎಂಬುದನ್ನು ನಾವು ನೋಡಿದ್ದೇವೆ. ಈ ಇಬ್ಬರು ಹುಡುಗರು ಒಂದೇ ಥರದವರಾಗಿದ್ದರು. ಇವರಿಬ್ಬರು ಅವಳಿ ಜವಳಿ ಮಕ್ಕಳಾಗಿದ್ದರು ಎಂಬುದಾಗಿ ನಂಬುವ ಅನೇಕ ಪಂಡಿತರು ಇದ್ದಾರೆ. ಅದು ದಿವಂಗತ ಡಾಕ್ಟರ್ ಹ್ಯಾರಿ ರಿಮ್ಮರ್ ಅವರ ನಿಲುವು ಎಂದು ನಾನು ಭಾವಿಸುತ್ತೇನೆ. ಅಂದರೆ ಅವರು ಅವಳಿಗಳಿಗಿಂತಲೂ ಹತ್ತಿರವಾಗಿದ್ದರು. ಅವರ ರಕ್ತದಲ್ಲಿ ಹರಿದು ಬಂದು ವ್ಯತ್ಯಾಸವನ್ನು ಉಂಟು ಮಾಡುವ ರೀತಿಯಲ್ಲಿ ಬಹು ಹಿಂದಿನ ಯಾವ ಸಂಬಂಧವೂ ಅವರಿಗೆ ಇರಲಿಲ್ಲ. ಇವರು ಕೇವಲ ಆದಾಮ ಮತ್ತು ಹವ್ವಳ ಮಕ್ಕಳಾಗಿದ್ದರು. ಹೇಗೋ ಇವರಿಬ್ಬರ ನಡುವೆ ಶ್ರೇಷ್ಠವಾದ ವಿಭಿನ್ನತೆ ಇರುವುದನ್ನು ನಾವು ನೋಡುತ್ತೇವೆ. ಅದು ಗುಣನಡತೆಯ ವಿಭಿನ್ನತೆಯಾಗಿರಬೇಕೆಂಬ ಅವಶ್ಯಕತೆ ಇರುವುದಿಲ್ಲ. ಒಬ್ಬನು ನಂಬಿಕೆಯಿಂದ ತಂದ ತನ್ನ ಯಜ್ಞದ ನಿಮಿತ್ತ ಸ್ವೀಕೃತನಾದನು, ಆದರೆ ಮತ್ತೊಬ್ಬನು, ಅಂದರೆ ಕಾಯಿನನು, ದೇವರಿಂದ ಯಾವುದೇ ಗುರುತಿಸಲ್ಪಡುವಿಕೆ ಇಲ್ಲದೆ ತನ್ನ ಕಾಣಿಕೆಯನ್ನು ತಂದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ದೇವರು ಕಾಯಿನನಿಗೆ ಎರಡನೇ ಅವಕಾಶವನ್ನು ಕೊಟ್ಟಿದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಕಾಯಿನನು ಈಗ ಕೋಪಿಸಿಕೊಂಡಿರುತ್ತಾನೆ ಎಂಬುದೇ. ಅವನು ತನ್ನ ಸಹೋದರನಾದ ಹೇಬೇಲನನ್ನು ಕೊಲ್ಲುವಷ್ಟರ ಮಟ್ಟಿಗೆ ಕೋಪಿಸಿಕೊಂಡಿರುತ್ತಾನೆ. ನೋಡಿರಿ ಪ್ರಿಯರೇ, ಒಂದು ಪೂರ್ವಭಾವಿತ ಕೊಲೆಯ ಹಿಂದೆ ಯಾವಾಗಲೂ ಕೋಪವಿರುತ್ತದೆ. ನಿನ್ನ ಸಹೋದರನ ಮೇಲೆ ಕಾರಣವಿಲ್ಲದೆಯೇ ಕೋಪಗೊಳ್ಳುವುದಾದರೆ ನೀನು ಕೊಲೆಯ ಅಪರಾಧಕ್ಕೆ ಗುರಿಯಾಗಿದ್ದೀ ಎಂದು ನಮ್ಮ ಕರ್ತನು ಹೇಳಿರುತ್ತಾನೆ. ಕೋಪದ ಹಿಂದೆ ಹೊಟ್ಟೆ ಕಿಚ್ಚು ಇರುತ್ತದೆ ಮತ್ತು ಹೊಟ್ಟೆ ಕಿಚ್ಚಿನ ಹಿಂದೆ ಹೆಮ್ಮೆ ಅಥವಾ ಅಹಂಭಾವವೂ ಇರುತ್ತದೆ. ಆತ್ಮಿಕ ಹೆಮ್ಮೆಯಲ್ಲಿ ಹೇಗೋ ಪಾಪದ ಯಾವ ಅರಿವು ಕಂಡುಬರುವುದಿಲ್ಲ. ಯಾಕೋಬನು ಅದನ್ನು ಈ ರೀತಿಯಾಗಿ ಹೇಳುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ ಎಂಬುದೇ. ಪ್ರಿಯರೇ, ಕಾಯಿನನ ಕೋಪವು ಕೊಲೆ ಮಾಡುವಷ್ಟು ದೂರಕ್ಕೆ ಅವನನ್ನು ನಡೆಸಿತು. ಆದರೆ ಅದರ ಹಿಂದೆ ಅವನ ಹೊಟ್ಟೆ ಕಿಚ್ಚು ಮತ್ತು ಅವನ ಹೆಮ್ಮೆ ಇದ್ದವು. ಪ್ರಿಯ ದೇವಜನರೇ, ದೇವರು ಕಾಯಿನನೊಂದಿಗೆ ವ್ಯವಹರಿಸುವ ರೀತಿಯನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ. ಆತನು ಕಾಯಿನನಿಗೆ ಒಳ್ಳೆಯ ಕೆಲಸ ಮಾಡಿದ್ದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಎಂದು ಹೇಳುತ್ತಿರುವನು. ಇದನ್ನು ನಾವು ಮತ್ತೊಂದು ಅರ್ಥದಲ್ಲಿ ನಾವು ನೋಡುವುದಾದರೆ, ಇದರಿಂದ ನಿನಗೆ ಶ್ರೇಷ್ಠತೆ ದೊರಕುತ್ತದಲ್ಲವೇ ಎಂಬುದಾಗಿ ಇರುತ್ತದೆ. ಹಿರಿಯ ಮಗನು ಯಾವಾಗಲೂ ಪ್ರಾಮುಖ್ಯತೆಯ ಸ್ಥಾನವನ್ನು ತುಂಬಿಕೊಳ್ಳುತ್ತಿದ್ದನು ಮತ್ತು ಈಗ ಈ ಹುಡುಗನು ಅದನ್ನು ಕಳೆದುಕೊಳ್ಳುವನು ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾನೆ. ಅವನು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದನ್ನು ಕಳೆದುಕೊಳ್ಳುವುದಕ್ಕೆ ಯಾವ ಕಾರಣವಿರುವುದಿಲ್ಲ ಎಂಬುದಾಗಿ ದೇವರು ಅವನಿಗೆ ಹೇಳುತ್ತಾ ಇದ್ದಾನೆ. ಒಳ್ಳೆಯದನ್ನು ಮಾಡುವುದೇನೆಂದರೆ, ದೇವರು ಹೇಬೇಲನಿಂದ ಸ್ವೀಕರಿಸಿಕೊಂಡಂಥ ಅದೇ ಸಂಗತಿ ತರುವುದಾಗಿತ್ತು. ಅದುವೇ ಒಂದು ಯಜ್ಞ. ತಾನು ಪಾಪಿ ಎಂಬುದನ್ನು ಒಪ್ಪಿಕೊಳ್ಳುವುದಕ್ಕೆ ಒಂದು ಸಂಗತಿಯಾಗಿತ್ತು ಪ್ರಿಯರೇ. ಆದರೆ ಈ ಹುಡುಗನು ಈಗ ಕೋಪಿಸಿಕೊಂಡಿದ್ದಾನೆ. ಪ್ರಿಯರೇ, ಕಾಯಿನನು ತಾನು ಪಾಪಕ್ಕೆ ಎಷ್ಟು ದುರ್ಬಲನಾಗಿದ್ದಾನೆ ಎಂಬುದನ್ನು ಗ್ರಹಿಸಿಕೊಳ್ಳಲಿಲ್ಲ ಎಂಬ ವಿಷಯವು ಬಹು ಸ್ಪಷ್ಟವಾಗಿದೆ. ದೇವರು ಅವನಿಗೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಎಂಬುದಾಗಿ ಹೇಳಿದಾಗ, ಪಾಪವು ಒಂದು ಕ್ರೂರ ಮೃಗದ ಹಾಗೆ
ಅವನ ಬಾಗಿಲಲ್ಲಿ ಸುತ್ತಾಡುತ್ತಾ ಇದ್ದು ಅವನು ಹೊರಗಡೆ ಕಾಲಿಟ್ಟ ಕೂಡಲೇ ಅವನ ಮೇಲೆ ಹಾರುವುದಕ್ಕಾಗಿ ಸಿದ್ಧವಾಗಿದೆ ಎಂಬ ಅರ್ಥದೊಂದಿಗೆ ಆತನು ಹೇಳಿದನು ಎಂದು ನಾನು ನಂಬುತ್ತೇನೆ. ಆ ಕಾರಣದಿಂದಾಗಿ ಕಾಯಿನನಿಗೆ ತನ್ನ ಪಾಪಕ್ಕೋಸ್ಕರ ದೇವರ ಮುಂದೆ ಸ್ವೀಕೃತನಾಗಲು ಒಂದು ಯಜ್ಞದ ಅವಶ್ಯಕತೆ ಇತ್ತು ಮತ್ತು ಆ ಯಜ್ಞವು ಕ್ರಿಸ್ತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾ ಇತ್ತು. ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದದರಿಂದಲೇ ಎಂಬುದೇ. ಪ್ರಿಯರೇ, ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಹಾಗಾದರೆ ಒಳ್ಳೆಯದು ಏನಾಗಿತ್ತು ಎಂಬುದಾಗಿ ನೋಡುವಾಗ ಅದು ಹೇಬೇಲನು ತಂದ ಕಾಣಿಕೆಯ ಹಾಗೆಯೇ ಹೋಮ ಮಾಡುವುದಾಗಿತ್ತು. ಅಬ್ರಹಾಮನೂ ಸಹ ಹೋಮ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಯಾಕಂದರೆ ಧರ್ಮಶಾಸ್ತ್ರವು ಕೊಡಲ್ಪಡುವವರೆಗೂ ಉಲ್ಲಂಘನೆ ಇರುವುದಿಲ್ಲ. ಧರ್ಮಶಾಸ್ತ್ರವು ಕೊಡಲ್ಪಡುವವರೆಗೂ ಪಾಪವು ಧರ್ಮಶಾಸ್ತ್ರದ ವಿರುದ್ಧವಾಗಿ ಅತಿಕ್ರಮಣವಾಗುತ್ತಿರಲಿಲ್ಲ. ಆದ್ದರಿಂದಲೇ ನಿಜವಾಗಿ ನೋಡುವುದಾದರೆ ದೇವರು ಕಾಯಿನನೆಂಬ ಈ ಮನುಷ್ಯನನ್ನು ಸಂರಕ್ಷಿಸಿದನು. ಆತ್ಮೀಯ ವೀಕ್ಷಕರೇ, ದೇವರ ಬಳಿಗೆ ನಾವು ಬರುವಾಗ ನಂಬಿಕೆಯೊಡನೆ ಆತನ ವಾಕ್ಯಕ್ಕೆ ವಿಧೇಯರಾಗಿ ಬರಬೇಕು. ಆಗಲೇ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ, ಸದುತ್ತರವನ್ನು ಕೊಡುತ್ತಾನೆ. ಈ ಸತ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸೋಣ. ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಾವು ಹೇಗೆ ನಿನ್ನ ಬಳಿಗೆ ಬರಬೇಕು ಎಂಬುದಾಗಿ ನೀನು ತಿಳಿಯಪಡಿಸಿದ್ದಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ನಾವು ಹೊಂದಿಕೊಂಡಿದ್ದೇವೆ. ಆದ್ದರಿಂದ ನಂಬಿಗಸ್ತರಾಗಿ ನಮ್ಮ ಜೀವಿತವನ್ನು ನಿನ್ನ ವಾಕ್ಯದ ಮೂಲಕವಾಗಿ ಯಾವಾಗಲೂ ಪರೀಕ್ಷೆ ಮಾಡಿಕೊಳ್ಳುತ್ತಾ ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ನಡೆಸಲ್ಪಡುವವರಾಗಿ ನಿನ್ನ ಬಳಿಗೆ ಬಂದು ನಿನ್ನಿಂದ ಬಲವನ್ನು ಹೊಂದಿಕೊಂಡು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರ ಕಷ್ಟ, ಕಣ್ಣೀರು, ಸಮಸ್ಯೆ ಇವುಗಳಿಂದ ಬಿಡುಗಡೆಯನ್ನು ಕೊಟ್ಟು ನಿನ್ನ ಸಂತೋಷದಲ್ಲಿ ನೆಲೆಗೊಳಿಸಿ ವಾಕ್ಯಭರಿತರಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಇಂದಿನ ನಮ್ಮ ಧ್ಯಾನದಲ್ಲಿ ಆದಿಕಾಂಡ ಪುಸ್ತಕದಲ್ಲಿನ 4ನೇ ಅಧ್ಯಾಯ 7ನೇ ವಚನಗಳಲ್ಲಿ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಆದಾಮ ಹವ್ವನವರ ಕುಟುಂಬದಲ್ಲಿ ಕಾಯಿನ, ಹೇಬೇಲರ ಜನನ. ಇಬ್ಬರು ಮಕ್ಕಳು ಒಂದೇ ಹಿನ್ನೆಲೆಯಲ್ಲಿ ಬೆಳೆದಿದ್ದರೂ ಕೂಡ ವ್ಯತ್ಯಾಸವು ಅವರು ತಂದ ಕಾಣಿಕೆಯಲ್ಲಿತ್ತು. ಕೊಲೆಗಾರನಾದ ಕಾಯಿನನಿಗೆ ದೇವರು 2ನೆಯ ಅವಕಾಶವನ್ನು ಕೊಟ್ಟಿದ್ದು. ದೇವರ ಸಂರಕ್ಷಣೆಯ ಬಗ್ಗೆ ತಿಳಿಸುವಾಗ ನಾವೆಲ್ಲರೂ ದೇವರ ನೀತಿಗೆ ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ನಡೆದು ದೇವರನ್ನು ಮಹಿಮೆ ಪಡಿಸೋಣ. ಆತ್ಮೀಯ ವೀಕ್ಷಕರೇ, ಇಂದು ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ಇಂದೇ ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.